ಹಲೋ ಫ್ರೆಂಡ್ಸ್, ಅರುಣಾಶ್ರೀ ಕಿಚನ್ಸ್ ಆ್ಯಂಡ್ ಬ್ಲಾಗ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ಯಾವ ಅಡುಗೆ ಮಾಡೋದು ಅಂತ ತಿಳಿಯೋದಾದಾಗ ಈ ರೀತಿ ಸಿಂಪಲ್ ಆಗಿ ಆಲೂ ಪಲಾವ್ ಮಾಡ್ಕೊಳ್ಳೋದು ತುಂಬ ಸುಲಭ ಮತ್ತು ಟೇಸ್ಟಿಯಾಗಿ ಹಾಗೂ ಈಸಿಯಾಗಿ ರೆಡಿ ಆಗುತ್ತೆ. ಈ ಆಲೂ ಪಲಾವ್ ಉತ್ತರ ಕರ್ನಾಟಕದ ಕಲಬುರಗಿಯ ಸ್ಟ್ರೀಟ್ ಫುಡಲ್ಲಿ ಫೇಮಸ್. ಇದನ್ನು ಆಲೂ ಬಾತ್ ಅಂತ ಕೂಡ ಕರೀತಾರೆ. ಸೊ ಮೊದಲಿಗೆ ನಾವು ಕುಕ್ಕರನ್ನು ಸ್ಟವಲ್ಲಿ ಇಟ್ಕೊಳ್ಳೋಣ. ನಾನು ಕುಕ್ಕರಲ್ಲಿ ಆಲೂ ಬಾತ್ ಮಾಡ್ತಾಯಿದ್ದೀನಿ. ನೀವು ಇದನ್ನು ಬೇಕಾದರೂ ಪಾತ್ರೆಯಲ್ಲಿ ಕೂಡ ಮಾಡ್ಬೋದು. ಇದಕ್ಕೆ ಎರಡರಿಂದ 3 ಸ್ಪೂನಷ್ಟು ಆಯಿಲ್ ಹಾಕೋಬೇಕು. ನಂತರ 2 ಬಿರಿಯಾನಿ ಎಲೆ, ಸ್ವಲ್ಪ ಸಾಜೀರ, 1 ಸ್ಟಾರ್ ಅನೇಸ, ಸ್ವಲ್ಪ ಚಕ್ಕೆ, 2 ಏಲಕ್ಕಿ, ಕಟ್ ಮಾಡಿದ ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ 1 ಸಣ್ಣಗೆ ಕಟ್ ಮಾಡಿದ ಆಲೂಗಡ್ಡೆ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು. ಇದು ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ನಾವು ಉದ್ದಗೆ ಅಥವಾ ಸ್ಲೈಸ್ಡ್ ಆನಿಯನ್ ಹಾಕ್ತಿದ್ದೀನಿ. ಇದ್ರ ಜೊತೆಗೆ ನೀವು 1 ಟೀ ಸ್ಪೂನಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಬೋದು. ಪ್ರಸ್ತುತ ನನ್ನ ಹತ್ರ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ, ಸೊ ಹಾಗಾಗಿ ನಾನು ಇದಕ್ಕೆ ಆ್ಯಡ್ ಮಾಡ್ತಾ ಇಲ್ಲ. ನಂತರ ಇದಕ್ಕೆ 5ರಿಂದ 6 ಗೋಡಂಬಿ, ಸ್ವಲ್ಪ ಶೇಂಗಾ ಹಾಕಿ ಫ್ರೈ ಮಾಡಿ. ಇದಕ್ಕೆ ನಾನು 2 ರೀತಿ ಅಕ್ಕಿಯನ್ನು ಬಳಸ್ತಾ ಇದ್ದೀನಿ. ಸ್ವಲ್ಪ ಧನಿಯಾ ಪುಡಿ, ಅರಿಶಿಣ, ಸ್ವಲ್ಪ ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಈ ಅಕ್ಕಿ ಯಾವುದಂದರೆ ಮನೆಯಲ್ಲೇ ಬಳಸೋಂಥ ಸಾದಾ ಅಕ್ಕಿ. ಇದ್ರ ಜೊತೆಗೆ ಹಾಫ್ ಅಥವಾ ಪಾವು ಕಪ್ಪಷ್ಟು ಬಾಸುಮತಿ ರೈಸ್. ಈಗ ಹಾಫ್ ಕಪ್ಪಷ್ಟು ಪುದೀನ ಸೊಪ್ಪನ್ನು ಹಾಕಿ ಬಾಡಿಸ್ಕೋಬೇಕು. ನೀವು ಬಾಸುಮತಿ ರೈಸಲ್ಲೇ ಮಾಡಬೇಕಂದ್ರೆ ಇದನ್ನು ನೆನೆಸಿಡೋ ಅವಶ್ಯಕತೆ ಇಲ್ಲ. ಬರೀ ಶುಭ್ರವಾಗಿ ತೊಳೆದಿಟ್ಕೊಂಡು ಹಾಗೆ ಡೈರೆಕ್ಟ್ ಆಗಿ ಮಾಡ್ಬೋದು. ಸಾದಾ ರೈಸ್ ಆದರೆ ಒಂದು 10 ನಿಮಿಷ ನೆನೆಸಿಟ್ಟು ನಂತರ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ. ಈಗ ನಾನು ಇದಕ್ಕೆ 10 ನಿಮಿಷ ನೆನೆಸಿಟ್ಟಂಥ ಅಕ್ಕಿ, 2 ಕಪ್ ಅಕ್ಕಿ ಮತ್ತು ಇದ್ರ ಜೊತೆಗೆ ಪಾವು ಕಪ್ಪಷ್ಟು ಬಾಸುಮತಿ ರೈಸನ್ನು ಹಾಕ್ತಾಯಿದ್ದೀನಿ. ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಸರಿಯಾದ ಪ್ರಮಾಣದಲ್ಲಿ ಉಪ್ಪು ಹಾಕಬೇಕು, ರುಚಿಗೆ ತಕ್ಕಷ್ಟು. ಈ 2 ಕಪ್ಪು ಅಕ್ಕಿ ಮತ್ತು ಪಾವು ಕಪ್ಪು ಬಾಸುಮತಿ ರೈಸ್ಗೆ ನಾನು 3 ಕಪ್ಪಷ್ಟು ನೀರು ಹಾಕ್ಕೊಂಡು ಉಪ್ಪು ಸರಿಯಾಗಿದೆ ಇಲ್ಲ ಟೇಸ್ಟ್ ನೋಡಿಬಿಟ್ಟು ಇದಕ್ಕೆ ಲಿಡ್ ಮುಚ್ಚಿ ಇದು 1 ಸೀಟಿ ಹಾಕಿದರೆ ಸಾಕು. 1 ಸೀಟಿ ಆದ ನಂತರ ಗ್ಯಾಸ್ ಸ್ಟವ್ ಆಫ್ ಮಾಡ್ಕೋತೀನಿ. ಸೊ 1 ವಿಸಿಲ್ ಆಗಿದೆ. ಸ್ವಲ್ಪ ತಣ್ಣಗಾದ ನಂತರ ಈ ಲಿಡ್ಡನ್ನು ತೆಗೆದು ಸ್ವಲ್ಪ ಸಮಯದ ನಂತರ ಇದನ್ನು ಮಿಕ್ಸ್ ಮಾಡಿ, ಆಗಲೇ ಮಾಡಬೇಡಿ. ನೋಡಿ, ಈ ರೀತಿ ಆಲೂ ಪಲಾವ್ ರೆಡಿ ಆಗುತ್ತೆ. ಇದಕ್ಕೆ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷ್ ಮಾಡಿ ಸರ್ವ್ ಮಾಡ್ಬೋದು.